ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀನು ನನ್ನ ಕೈ ಅಂತರದಲ್ಲೇ ಇದೆಯಾ, ನಿನ್ನನ್ನು ಮುಗಿಸೋದು ತುಂಬಾ ಈಸಿ ಅಂತಾಳೆ ಭಾರ್ಗವಿ. ಆಗ ಗಂಗಾ ಶಾಕ್ನಿಂದ ಏಯ್ ಏನು ಅಂತ ಮಾತಾಡ್ತಿದ್ಯಾ? ಈ ಗಂಗಾ ಯಾರು ಅಂತ ತಿಳ್ಕೊಂಡಿದ್ಯಾ? ನಿನ್ನ ಅಪ್ಪನ್ನೇ ಈ ಲೋಕದಿಂದ ಮುಕ್ತಿ ಕೊಟ್ಟು ಕಳಿಸ್ದವಳು. ಎಷ್ಟೋ ಜನ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ನಾನು ಈ ದಂಧೆನ ನಡೆಸ್ತಿದ್ದೀನಿ. ನಿನ್ನ ಮಾವ ಜೇಪಿಗೂ ಮೋಸ ಮಾಡಿ ನೀರು ಕುಡಿಸ್ದವಳು ನಾನು. ನನ್ನನ್ನು ಅಷ್ಟು ಹಗುರವಾಗಿ ತಗೋಬೇಡ ನೀನು. ನನ್ನ ಮುಂದೆ ಇನ್ನೂ ಬಚ್ಚ ಇದೆಯಾ ನೀನು? ನಿನಗೆ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಕಣೆ. 30 ವರ್ಷ ಯಾರ ಕಣ್ಣಿಗೂ ಕಾಣದೇ ಇರೋ ಹಾಗೆ ನಾನು ಮರೆಯಲ್ಲಿದ್ದುಕೊಂಡೇ ಆಟ ಆಡಿದವಳು. ನನ್ನ ದಂಧೆಗೆ, ನನ್ನ ವ್ಯವಹಾರಕ್ಕೆ ತೊಂದರೆ ಮಾಡೋದಕ್ಕೆ ಬಂದರೆ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ನಿನ್ನ ಅಪ್ಪಂಗೆ ಬಂದ ಗತಿನೇ ನಿನಗೂ ಬರುತ್ತೆ. ಏನು, ನಿನ್ನ ಮಾವನಿಗೆ ಬೇಲ್ ಕೊಟ್ಟು ಕರ್ಕೊಂಡು ಬಂದ ತಕ್ಷಣ ನೀನು ಗೆದ್ದೆ ಅಂತ ಬೀಗಬೇಡ. ಬರೀ ಬೇಲ್ ಸಿಕ್ಕಿದ್ದಷ್ಟೇ, ಜೈಲಿಂದ ಬಿಡುಗಡೆಯಾಗಿಲ್ಲ. ನಾನೇ ಗಂಗಾ ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿನೇ ಇಲ್ಲದೆ ನಿನ್ನ ಮಾವನ್ನ ನೀನು ಹೇಗೆ ಕಾಪಾಡ್ಕೋತೀಯ ಅಂತ ನಾನು ನೋಡ್ತೀನಿ ಅಂತಾಳೆ ಗಂಗಾ. ಅಯ್ಯೋ ಗಂಗಾ, ಯಾವತ್ತಿದ್ರೂ ಸತ್ಯಕ್ಕೆ ಜಯ ಸಿಗೋದು. ನೀನು ಇಷ್ಟು ದಿನ ನಡೆಸ್ತಾ ಇದ್ದೀಯ ಅನಾಚಾರ, ಅದನ್ನು ಅಂತ್ಯಗೊಳಿಸೋ ಟೈಮು ಬಂದಾಯಿತು. ಯಾವುದೇ ಕಾರಣಕ್ಕೂ ಈ ಭಾರ್ಗವಿ ಮುಂದೆ ಇಟ್ಟು ಹೆಜ್ಜೆನ ಹಿಂದೆ ಇಡಲ್ಲ. ನನ್ನ ಮಾವನ್ನ ಈ ಕೇಸಿಂದ ಹೇಗೆ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನನ್ನು ನೀನು ಹೇಗೆ ಕಾಪಾಡ್ಕೋ ಅನ್ನೋದನ್ನು ನೋಡ್ಕೊ, ಹುಷಾರಾಗಿರು ಅಂತಾಳೆ ಭಾರ್ಗವಿ. ನೀನು ಅದು ಹೇಗೆ ಕೇಸ್ ನಡೆಸ್ತೀಯ ಅಂತ ನಾನು ನೋಡ್ತೀನಿ. ಈಗಾಗಲೇ ಹಣ ಆಸ್ತಿ ಎಲ್ಲನೂ ಕಳ್ಕೊಂಡು ಬೀದಿಗೆ ಬಂದಿದ್ದೀರಾ. ಊಟ ಮಾಡೋದಕ್ಕೂ ಒಂದು ಚಿಕ್ಕಾಸು ಗತಿ ಇಲ್ದಿದ್ದಂಗೆ ಆಗಿದೆ. ಅಂಥದ್ರಲ್ಲಿ ನಿನ್ನ ಪೊಗರು ಮಾತಿಗೆ ಏನೂ ಕಡಿಮೆ ಇಲ್ಲ. ಇನ್ನು ಈ ಮನೆಯವರಿಗೆಲ್ಲ ತಣ್ಣೀರು ಬಟ್ಟೆನೇ ಗತಿ. ಅದಕ್ಕೇನು ಮಾಡ್ತೀಯ ಭಾರ್ಗವಿ? ಎಲ್ಲರೂ ನೀನು ಹೇಗೆ ನೀನು ಕಾಪಾಡ್ಕೋತೀಯ ಅಂತಾಳೆ ಗಂಗಾ. ಅದು ಬಿಡು, ಎಲ್ಲಾದರೂ ಹೇಗಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಾವ ಮನೆಗೆ ಬಂದೈತಲ್ಲ, ಅವರಿರುವಾಗ ಯಾವುದಕ್ಕೂ ಭಯಪಡೋ ಅಗತ್ಯ ಇಲ್ಲ. ಆದರೆ ಒಂದು ಮಾತು ನಿಜ ಗಂಗಾ, ಅದೆಷ್ಟು ಮಕ್ಕಳ ಶಾಪ ಮತ್ತು ಆ ಮಕ್ಕಳ ಹೆತ್ತವ್ರ ಶಾಪ ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಯಾವುದಕ್ಕೂ ಹುಷಾರಾಗಿರು ಅಂತಾಳೆ ಭಾರ್ಗವಿ. ಹೋಗಲೇ, ನಾನು ಇಷ್ಟು ವರ್ಷದಿಂದ ನಡೆಸ್ತಾ ಇರೋ ದಂಧೆಯಿಂದ ನನಗೇನು ಕೆಟ್ಟದ್ದಾಗಿಲ್ಲ, ಎಲ್ಲನೂ ಒಳ್ಳೆಯದಾಗಿದೆ. ಕೆಟ್ಟದ್ದಾಗೋದಿದ್ರೆ ಅದು ಜೇಪಿಗೆ ಮಾತ್ರ ಅಂತ ನಗ್ತಾಳೆ ಗಂಗಾ. ಆಗ ಅಲ್ಲಿಗೆ ಚರಣ್ ಬಂದು ಅವ್ರ ಮಾತನ್ನು ಕೇಳಿಸ್ಕೊತಾನೆ. ಹಾಗೂ ಶಾಕ್ನಿಂದ, ಅಮ್ಮ ಈಗಷ್ಟೇ ನೀನು ಹೇಳ್ತಿದ್ಯಲ್ಲ, ಏನಮ್ಮ ಅದು? ನೀನು ಹೇಳ್ತಿರೋದು ನಿಜನಾ? ನಾನು ಇಷ್ಟು ದಿನ ನಿನ್ನ ದೇವತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಈ ರೀತಿಯೆಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನಿದಮ್ಮ ಅಂತಾನೆ ಚರಣ್. ಅದು ಚರಣ್, ಈ ಭಾರ್ಗವಿ ಏನೇನೋ ಹೇಳ್ತಿದ್ದಾಳಷ್ಟೇ, ನೀನೇನೋ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಕಂದ. ಆ ಥರ ಎಲ್ಲ ಏನೂ ಇಲ್ಲ. ನಿನ್ನಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಚರಣ್? ನನಗೆ ಈ ಮನೇಲಿ ಒಂದು ಜಾಗ ಸಿಗುತ್ತೆ ಅಂತ ಬಂದೆ. ಅದು ಇಲ್ಲಿ ಸಾಧ್ಯ ಇಲ್ಲ ಇದ್ದರೆ ಹೇಳಿಬಿಡು ಚರಣ್, ನಾನು ಈಗಲೇ ಹೊರಡ್ತೀನಿ ಅಂತಾಳೆ ಗಂಗಾ. ಅಮ್ಮ, ನೀವು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ಅದೇನೋ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋ ವಿಷಯದ ಬಗ್ಗೆ ಹೇಳ್ತಿದ್ರಲ್ಲ, ಎಲ್ಲನೂ ನಾನು ಕೇಳಿಸ್ಕೊಂಡೆ. ನಿಮ್ಮ ಬಗ್ಗೆ ನನಗೆ ದೇವರು ಅನ್ನೋ ಫೀಲಿಂಗ್ಸ್ ಇತ್ತು. ನಮ್ಮ ಡ್ಯಾಡ್ ಸರಿ ಇಲ್ಲ, ನಿಮಗೆ ಮೋಸ ಮಾಡಿ ಇನ್ನೊಂದು ಮದುವೆ ಆಗಿದ್ದಾರೆ, ಅದರಿಂದ ನಿಮಗೆ ಬಹಳಷ್ಟು ತೊಂದರೆ ಆಗಿದೆ ಅಂತ ಅಂದ್ಕೊಂಡಿದ್ನಲ್ಲಮ್ಮ. ಆದರೆ ಈಗ ನನಗೆ ನಿಮ್ಮ ಮುಖ ನೋಡೋಕ್ಕೂ ಒಂಥರ ಆಗ್ತಿದೆ. ನೀವು ಇಷ್ಟು ಕೀಳ್ಮಟ್ಟದವರು ಅಂತ ಅಂದ್ಕೊಂಡಿರಲಿಲ್ಲ. ಛೇ ಅಂತ ಚರಣ್ ಹೋಗ್ತಾನೆ. ಆಗ ಭಾರ್ಗವಿ, ನೋಡಿದ್ಯಾ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ, ನಿನ್ನ ಬಗ್ಗೆ ಒಬ್ಬೊಬ್ಬರಿಗೆ ಹೇಗೆ ನಿಜ ವಿಷಯ ತಿಳಿದು ಎಲ್ಲರೂ ನಿನ್ನನ್ನು ಛೀ ಥೂ ಅಂತ ಉಗಿತಿದ್ರೆ ನೋಡು ಅಂತಾಳೆ ಭಾರ್ಗವಿ. ಅಲ್ಲಿಂದ ಹೋಗ್ತಾಳೆ. ಛೇ, ನನ್ನ ಮಗನಿಗೆ ನನ್ನ ಮೇಲೆ ಅನುಮಾನ ಬಂತಲ್ಲ, ಏನು ಮಾಡೋದು? ಏನಾದರೂ ಮಾಡಲೇಬೇಕಲ್ಲ. ಇಲ್ಲ ಅಂದರೆ ಈ ಮನೆ ಆಸ್ತಿ ಎಲ್ಲ ನನ್ನ ಕೈ ತಪ್ಪಿ ಹೋಗುತ್ತೆ. ಹೇಗಾದರೂ ಮಾಡಿ ಚರಣನ್ನು ನಂಬಿಕೆನ ಉಳಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ ಮತ್ತೆ ನಾನು ಬೀದಿಗೆ ಬೀಳಬೇಕಾಗುತ್ತೆ ಅಂತ ಯೋಚನೆ ಮಾಡ್ತಾಳೆ ಗಂಗಾ. ಈಚೆ ಭಾರ್ಗವಿ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡು ಪದ್ಮನಾಭ್ ಬಗ್ಗೆ ಯೋಚನೆ ಮಾಡ್ತಾ, ಅವ್ರ ಮೇಲೆ ಕೇಸ್ ಆಗಿರೋದು ನಿಜನಾ? ಏನು ಕೇಸ್ ಇರ್ಬೋದು? ಅವ್ರು ಯಾಕೆ ಕೆಲಸ ಬಿಟ್ಟಿರ್ಬೋದು? ಇದನ್ನೆಲ್ಲ ಯಾರ ಹತ್ರ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಳೆ. ಆಗ ಮಾವಂಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿರ್ಬೋದು. ಅವರನ್ನು ವಿಚಾರಿಸಿದ್ರೆ ಏನಾದರೂ ಕ್ಲೂ ಸಿಗ್ಬೋದು. ಇದರಿಂದ ಕೇಸ್ಗೆ ಹೆಲ್ಪ್ ಆಗುತ್ತೆ. ಮಾವನ್ನೇ ಕೇಳ್ತೀನಿ ಅಂತ ಯೋಚನೆ ಮಾಡ್ತಾ ಇರುವಾಗ ಅರ್ಜುನ್ ಅಲ್ಲಿಗೆ ಬರ್ತಾನೆ. ಭಾರ್ಗವಿ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅದು ಅಂತ ತಗಲ್ತಾನೆ ಅರ್ಜುನ್. ಅಷ್ಟು ಕಷ್ಟಪಟ್ಟು ಹೇಳುವಂಥ ವಿಷಯ ಏನಪ್ಪ ಅದು ಅಂತಾಳೆ ಭಾರ್ಗವಿ. ಆಗ ಅರ್ಜುನ್, ಡ್ಯಾಡ್ನ ಆಚೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಭಾರ್ಗವಿ ಅಂತಾನೆ. ಅವರು ನನ್ನ ಮಾವ, ಅವರನ್ನು ಕಾಪಾಡೋ ಕರ್ತವ್ಯ ನಂದೆ. ನೀವು ಇವಾಗ ಥ್ಯಾಂಕ್ಸ್ ಹೇಳಿದ್ದು
ಹೆಂಡತಿ ಜೊತೆ ಮಾತಾಡ್ತಾ ಇರೋ ಗಂಡನಾಗ ಅಥವಾ ಲಾಯರ್ ಜೊತೆ ಮಾತಾಡ್ತಾ ಇರೋ ಕ್ಲೈಂಟಾಗ ಅಂತಾಳೆ ಭಾರ್ಗವಿ. ಆಗ ಅರ್ಜುನ್, ನಮ್ಮ ಡ್ಯಾಡನ್ನು ಮನೆಗೆ ಕರ್ಕೊಂಡು ಬರೋ ತನಕ ನಾನು ಒಬ್ಬ ಕ್ಲೈಂಟಾಗಿ ಬಿಹೇವ್ ಮಾಡಿರ್ಬೋದು ಭಾರ್ಗವಿ. ಯಾಕಂದರೆ ವಿಷಯ ಏನು ಅಂತ ನಿಮಗೆ ಗೊತ್ತು. ನಾನು ಬಾಯಿ ಬಿಟ್ಟೇನು ಹೇಳಬೇಕಾಗಿಲ್ಲ. ಆದರೆ ಇವಾಗ ನನಗೆ ನಿಮ್ಮ ಮೇಲೆ ನಂಬಿಕೆ ಬಂದಿದೆ ಭಾರ್ಗವಿ. ಈ ಕೇಸನ್ನು ನೀವು ಗೆದ್ದೇ ಗೆಲ್ತೀರಾ. ಡ್ಯಾಡನ್ನು ಜೈಲಿಂದ ಬಿಡುಗಡೆ ಮಾಡಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಇಷ್ಟು ದಿನ ನಿಮ್ಮ ಮೇಲೆ ಅನುಮಾನ ಪಟ್ಟಿರೋದಕ್ಕೆ ಸಾರಿ ಭಾರ್ಗವಿ. ಆಗಿರೋದನ್ನೆಲ್ಲ ಮರ್ತುಬಿಡಿ. ಗಂಗನ ಹೇಗೆ ಮಟ್ಟ ಹಾಕಬೇಕು, ಅವಳ ವಿರುದ್ಧ ಸಾಕ್ಷಿನ ಹೇಗೆ ಕಲೆಕ್ಟ್ ಮಾಡಬೇಕು ಅನ್ನೋದನ್ನು ನಾವು ನೋಡಬೇಕು ಭಾರ್ಗವಿ. ಇನ್ನೂ 1 ವಾರ ಅಷ್ಟೇ ಇರೋದು ಹಿಯರಿಂಗಿಗೆ. ಅಷ್ಟರಲ್ಲಿ ಈ ಗಂಗಾ ಏನೇನೋ ಪ್ಲ್ಯಾನ್ನ ಮಾಡ್ಬೋದು. ಆದರೆ ನಾವು ಅವಳನ್ನು ಬಗ್ಬಡಿಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತಾನೆ ಅರ್ಜುನ್. ಹೌದು ಪಾರ್ಥ, ಈಗ ಏನೇ ಇದ್ದರೂ ನಮ್ಮ ಗಮನ ಎಲ್ಲ ಕೇಸ್ ಬಗ್ಗೆನೇ ಇರಬೇಕು. ಆರ್ಕೆ ಸಾಮಾನ್ಯದವನಲ್ಲ. ನಾನು ಕೊಟ್ಟಿರೋ ಪದ್ಮನಾಭ ಸಾಕ್ಷಿನ ತಲೆ ಕೆಳಗೆ ಮಾಡಿರೋನು. ಈ ಸಲ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಪಾರ್ಥ. ನಾನು ಮನೆಗೆ ಹೋಗಿ ಅಪ್ಪನ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಕ್ಲೂ ಸಿಗುತ್ತಾ ಅಂತ ನೋಡ್ತೀನಿ. ಏನಾದರೂ ಸಿಕ್ಕಿದ್ರೂ ಸಿಗ್ಬೋದು ಅಂತಾಳೆ ಭಾರ್ಗವಿ. ಸರಿ ಭಾರ್ಗವಿ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತಾನೆ ಅರ್ಜುನ್. ಈಚೆ ಗಂಗಾ ಶಕ್ತಿಗೆ ಕಾಲ್ ಮಾಡ್ತಾಳೆ. ಹಲೋ ಅಂತಾರೆ ಶಕ್ತಿ ಆ ಆರ್ಕೆನ ನಂಬಿಕೆ ಇಟ್ಕೊಂಡು ಇವತ್ತು JP ಮನೆಗೆ ಬರೋ ಹಾಗಾಯಿತು. ಅದಕ್ಕೆ ನಾವು ಅವನ್ನ ಡೆಲ್ಲಿಯಿಂದ ಅಷ್ಟೆಲ್ಲ ಲಂಚ ಕೊಟ್ಟು ಇಲ್ಲಿ ಕರ್ಸ್ಕೊಂಡಿರೋದು. ಅವನಿಂದ ಈ ಕೇಸೆಲ್ಲ ಎಡವಟ್ಟಾಯಿತು JP. ಈಗ ಮನೆಗೆ ಬಂದಿದ್ದಾನೆ. ಅವನ್ನ ನೋಡಿ ಒಮ್ಮೆಲೆ ನನಗೆ ಶಾಕ್ ಆಯಿತು ಗೊತ್ತಾ. ಅವ್ನು ಮುಗಿಸೋಕೆ ಅಂತ ವ್ಯವಸ್ಥೆ ಮಾಡಿದರೆ ಅಷ್ಟರಲ್ಲಿ ಅವ್ನು ಮನೆಗೆ ಬಂದಿದ್ದಾನೆ. ಹೀಗೆ ಆದರೆ ಮಾವ ಸೊಸೆ ಸೇರಿಕೊಂಡು ನನ್ನನ್ನು ಜೈಲಿಗೆ ಕಳಿಸ್ತಾರೆ ಅಂತಾಳೆ ಗಂಗಾ. ಏನು ಮಾಡೋದು ಗಂಗಾ? ಕೂದಲೆಳೆ ಅಂತರದಲ್ಲಿ ಆ JP ತಪ್ಪಿಸ್ಕೊಂಡ್ಬಿಟ್ಟ. ಅದರಿಂದ ಇವತ್ತು ಅವನು ಪರಲೋಕಕ್ಕೆ ಹೋಗ್ತಿದ್ದ ಬಿಡು. ಇನ್ನೂ ಕೇಸ್ ಮುಗ್ದಿಲ್ವಲ್ಲ, ಏನಾದರೂ ಮಾಡೋಣ. ನೀನು ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೆಯದಾಗತ್ತೆ. ಆರ್ಕೆ ಎಲ್ಲ ನೋಡ್ಕೋತಾರೆ ಅಂತ ಕಾಲ್ ಕಟ್ ಮಾಡ್ತಾರೆ ಶಕ್ತಿ. ಶಕುಂತಲಾ ಈಚೆ JPನ ನೋಡಿ ಖುಷಿಯಿಂದ ಬಂದ್ಬಿಟ್ಯ ಮಗನೆ ಅಂತ ತಲೆನ ನಿವರಿಸ್ತಾರೆ. ಎಲ್ಲಿ ನೀನು ನಮ್ಮ ಕೈ ತಪ್ಪು ಹೋಗ್ತೀಯಾ ಅಂತ ಭಯ ಆಗಿತ್ತು JP. ಆದರೆ ಭಾರ್ಗವಿ ಮೇಲೆ ನನಗೆ ನಂಬಿಕೆ ಇತ್ತು. ಅವಳು ನಿನ್ನನ್ನು ಕರ್ಕೊಂಡು ಬರ್ತಾಳೆ ಅಂತ ನನಗೆ ಗೊತ್ತಿತ್ತು ಅಂತಾರೆ ಶಕುಂತಲಾ. ನಾನು ಮಾಡಿದ ಕರ್ಮ ನನ್ನನ್ನು ಕಾಡ್ತಾ ಇದ್ದೆ ಶಕುಂತಲಾ ದೇವಿ. ನಾನು ಶಕ್ತಿಗೆ ಸಹಾಯ ಮಾಡೋಕ್ಕೆ ಹೋಗಿ ಅದೆಷ್ಟು ಜನರ ಶಾಪನ ತಗೊಂಡಿದ್ದೀನಿ. ಅದನ್ನೆಲ್ಲ ಕಳ್ಕೋಬೇಕು ಅಂತಂದರೆ ಇದನ್ನೆಲ್ಲ ನಾನು ಅನುಭವಿಸಲೇಬೇಕಲ್ವಾ? ಏನು ಮಾಡೋದು? ಕರ್ಮ ಯಾರನ್ನೂ ಬಿಡೋದಿಲ್ಲ ಶಕುಂತಲಾ ದೇವಿ. ನನ್ನನ್ನು ದಯವಿಟ್ಟು ಕ್ಷಮಿಸು. ನಿನ್ನ ಮಾತನ್ನು ಅವತ್ತೇ ಕೇಳಿದಿದ್ರೆ ಇವತ್ತು ಹೀಗೆಲ್ಲ ಆಗ್ತಾನೇ ಇರಲಿಲ್ಲ. ಭಾರ್ಗವಿಯಿಂದಾಗಿ ನಾನು ಇವತ್ತು ಸೇಫಾಗಿ ಮನೆಗೆ ಬಂದಿದ್ದೀನಿ. ಇಲ್ಲ ಅಂತಿದ್ರೆ ನನ್ನ ಕತೆನ ಮುಗಿಸ್ತಿದ್ದಿದ್ಲು. ಭಾರ್ಗವಿ ನಮ್ಮ ಮನೆ ಸೊಸೆ ಅಲ್ಲ, ಮಹಾಲಕ್ಷ್ಮಿ ಅವಳು ಮತ್ತು ಅರ್ಜುನ್ ಇರುವಾಗ ನನಗೇನೂ ಆಗೋದಿಲ್ಲ. ಆ ಭಯ ಏನೂ ಇಲ್ಲ ಅಂತಾರೆ JP. ಏನೋ ದೇವ್ರ ದಯೆಯಿಂದ ನೀನು ಮನೆಗೆ ಬಂದಿಯಲ್ಲ, ಅಷ್ಟು ಸಾಕ್ಬಿಡು. ಇನ್ನು ಹೇಗಿದ್ರು ಭಾರ್ಗವಿ ಕೇಸನ್ನು ಗೆದ್ದೇ ಗೆಲ್ತಾಳೆ ಅಂತಾರೆ ಶಕುಂತಲಾ ದೇವಿ. ಈಚೆ JP ಭಾರ್ಗವಿ ಅರ್ಜುನ್ ಹತ್ರ ಕೇಸ್ ಬಗ್ಗೆ ಮಾತಾಡ್ತಾರೆ. ಎಲ್ಲೆಲ್ಲಿ ಯಾವ್ಯಾವ ರೀತಿ ವಾದ ಮಾಡಬೇಕು, ಏನು ಪಾಯಿಂಟ್ ಹೇಳಬೇಕು ಅನ್ನೋದನ್ನು JP ಭಾರ್ಗವಿಗೆ ಹೇಳ್ಕೊಡ್ತಾರೆ. ಅದರಿಂದ ಭಾರ್ಗವಿಗೆ ಖುಷಿಯಾಗುತ್ತೆ. ಗಂಗಾ ಬಗ್ಗೆ ಇರೋ ಒಂದು ಸೀಕ್ರೆಟನ್ನು JP ಪಾಟೀಲ್ ಭಾರ್ಗವಿಗೆ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.